LLB ಲಾಂಗ್ ಫಾರ್ಮ್ ಏನು ಗೊತ್ತಾ? ಬಹಳಷ್ಟು ಜನ ಇದಕ್ಕೆ ಕನ್ಫ್ಯೂಸ್ ಆಗ್ತಾರೆ. ಕೆಲವರು ಬ್ಯಾಚುಲರ್ ಆಫ್ ಲಾ ಅಂತ ಹೇಳ್ತಾರೆ, ಕೆಲವರು ಬ್ಯಾಚುಲರ್ ಆಫ್ ಲಾಸ್ ಅಂತ ಹೇಳ್ತಾರೆ, ಮತ್ತು ಕೆಲವರು ಲೆಜಿಸ್ಲೇಟಿವ್ ಲಾಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸರಿಯಾಗಿ ಯಾವುದು ಅನ್ನೋದು ಇವತ್ತು ನಾವು ಚರ್ಚೆ ಮಾಡೋಣ. ಇದರಲ್ಲಿ ಸರಿಯಾದ ಬ್ಯಾಚುಲರ್ ಆಫ್ ಲಾಸ್. LLB ಮೀನ್ಸ್ ಬ್ಯಾಚುಲರ್ ಆಫ್ ಲಾಸ್. ಆಕ್ಚುಲಿ ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರೋದು. ದಟ್ ಈಸ್ ಲಿಗಮ್ ಬೆಕಲರಿಯಸ್, ವಿಚ್ ಮೀನ್ಸ್ ಬ್ಯಾಚುಲರ್ ಆಫ್ ಲಾಸ್. ಲಿಗಮ್ ಮೀನ್ಸ್ ಲಾಸ್, ಬೆಕಲರಿಯನ್ ಮೀನ್ಸ್ ಬ್ಯಾಚುಲರ್. ಸೊ ಇಲ್ಲಿ LLB ಡಬಲ್ LAK ಅನ್ನೋದು ಮತ್ತು ಕನ್ಫ್ಯೂಷನ್ ಆಗುತ್ತೆ. ಡಬಲ್ LAK. ಸೊ ಇಲ್ಲಿ LL ಸ್ಟ್ಯಾಂಡ್ಸ್ ಫಾರ್ ದಿ ಲಾಸ್. ಲಾಸ್ ಅಂದರೆ ಇಲ್ಲಿ ಲಾಸ್ ಶಬ್ದ ಪ್ಲೂರಲ್ ಇದೆ. ಸೊ ಯಾವುದೇ ಪ್ಲೂರಲ್ ಶಬ್ದಕ್ಕೆ ಶಾರ್ಟ್ ಫಾರ್ಮ್ ಮಾಡಬೇಕಾದ್ರೆ ಅದನ್ನ 2 ಟೈಮ್ಸ್ ಅನ್ನು ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಇದು ಲಾಸ್ ಇರೋದು ಪ್ಲೂರಲ್ ಶಬ್ದ ಇರೋದ್ರಿಂದ ಇದನ್ನು 2 ಟೈಮ್ಸ್ LL ಅಂತ ಬಂದಿದೆ ಅಂತ ಹೇಳ್ಬಹುದು. ಉದಾಹರಣೆಗಾಗಿ ನಾವು ಸೆಕ್ಷನ್ ಅಂತ ಬರೆಯುವಾಗ ಕೇವಲ S ಅಂತ ಹಾಕಿ ಸೆಕ್ಷನ್ ಅಂತ ಶಾರ್ಟ್ ಮಾಡ್ತೀವಿ. ಅದೇ ಸೆಕ್ಷನ್ಸ್ ಅಂತ ಹೇಳುವಾಗ SS ಅಂತ ಬರ್ತೀವಿ. ಅದೇ ರೀತಿಯಲ್ಲಿ ಜಡ್ಜ್ ಅಂದಾಗ ಒಂದೇ ಜೆ ಬರಿತೀವಿ. ಜಡ್ಜಸ್ ಅಂತ ಹೇಳುವಾಗ ಡಬಲ್ ಜೆ ಬರಿತೀವಿ. ಅಥವಾ ಕಿಂಗ್ ಅಂದಾಗ ಸಿಂಗಲ್ ಜೆ, ಕಿಂಗ್ಸ್ ಅಂದಾಗ ಡಬಲ್ ಕೆ. ಸೊ ಈ ರೀತಿಯಲ್ಲಿ ಅಬ್ರಿವೇಶನ್ ಅನ್ನು ಮಾಡುವುದು ಒಂದು ವಿಧಾನ ಇದೆ. ಹಾಗಾಗಿ LL ಅಂದರೆ ನಮಗೆ ಡಬಲ್ LAK ಅಂತೂ ಗೊತ್ತಾಗಿದೆ ಅಂತ ಭಾವಿಸಿದ್ದೇನೆ. ಥ್ಯಾಂಕ್ ಯು.